ಕಾರ್ತಿಕ ಮಾಸ ಮುಗಿಯುವಷ್ಟರಲ್ಲಿ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ಪರಮೇಶ್ವರನ ಅನುಗ್ರಹದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಿಮ್ಮೆಲ್ಲ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ತೆಂಗಿನಕಾಯಿ ದೀಪವನ್ನು ಈ ಮಾಸದಲ್ಲಿ ಹೇಗೆ ಬೆಳಗಿಸಬೇಕು, ಈ ದೀಪದಿಂದ ಸಿಗುವ ಶುಭ ಫಲಗಳೇನು ಎಂದು ಈಗ ತಿಳಿಯೋಣ. ಕಾರ್ತಿಕ ಮಾಸವೆಂದರೆ ಮಹಾಶಿವನಿಗೆ ಪ್ರಿಯವಾದ ಮಾಸವಾಗಿದೆ. ಕಾರ್ತಿಕ ಸೋಮವಾರದಂದು ಶಿವನಿಗೆ ಪೂಜೆ ಮಾಡಿ ವಿಶೇಷ ದೀಪಗಳನ್ನು ಬೆಳಗಿಸಿದರೆ ಶಿವನ ಅನುಗ್ರಹದಿಂದ ಪುಣ್ಯ ಫಲ ಸಿಗುವುದರ ಜೊತೆಗೆ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ. ಶಿವನು 3 ಕಣ್ಣುಗಳನ್ನು ಹೊಂದಿದ್ದಾನೆ. ತೆಂಗಿನಕಾಯಿಯಲ್ಲೂ 3 ಕಣ್ಣುಗಳಿರುತ್ತದೆ. ತೆಂಗಿನಕಾಯಿಯನ್ನು ಶಿವನ ಶಿರಸಿಗೆ ಹೋಲಿಸಲಾಗುತ್ತದೆ. ತೆಂಗಿನಕಾಯಿಗೂ ಶಿವನಿಗೂ ವಿಶೇಷ ಅನುಬಂಧವಿದೆ. ಯಾವುದೇ ಪೂಜೆಯನ್ನು ತೆಂಗಿನಕಾಯಿ ಇಲ್ಲದೆ ಮುಗಿಸಲು ಸಾಧ್ಯವಾಗುವುದಿಲ್ಲ. ಈ ಮಾಸದಲ್ಲಿ ಬರುವ ಕಾರ್ತಿಕ ಸೋಮವಾರಗಳಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಳ್ಳಬೇಕು. ಮನೆ ಮುಂದೆ ವಿಶೇಷ ರಂಗೋಲಿ ಬರೆದು ಮನೆ ಹೊಸ್ತಿಲಿಗೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಬೇಕು. ದೇವರ ಕೋಣೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಅಥವಾ ಶಿವನ ವಿಗ್ರಹ ಏರ್ಪಾಡು ಮಾಡಿಕೊಂಡು ಗಂಧ ಕುಂಕುಮದ ಬೊಟ್ಟಿನಿಂದ ವಿವಿಧ ಪುಷ್ಪಗಳಿಂದ ಬಿಲ್ಪತ್ರೆ ಎಲೆಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಈ ದಿನ ಬೆಳಿಗ್ಗೆ ಮಧ್ಯಾಹ್ನ ಉಪವಾಸವಿದ್ದು ರಾತ್ರಿ ಸಮಯ ನಕ್ಷತ್ರ ನೋಡಿದ ಮೇಲೆ ಆಹಾರ ಸ್ವೀಕರಿಸಬೇಕು. ಬಿಲ್ಪತ್ರೆ ಸಿಗಲಿಲ್ಲವೆಂದರೆ ಬಿಳಿ ಎಕ್ಕದ ಹೂವು, ನಿಮಗೆ ಸಿಕ್ಕ ಹೂವುಗಳಿಂದ ಅಲಂಕಾರ ಮಾಡಿಕೊಳ್ಳಿ. ನಂತರ ಶಿವನ ಫೋಟೋ ಮುಂದೆ ಒಂದು ತಟ್ಟೆಯಲ್ಲಿ ಓಂ ಎಂದು ಬರೆದು 3 ಇಡಿ ಅಕ್ಕಿಯನ್ನು ಹಾಕಬೇಕು. 1 ತೆಂಗಿನಕಾಯಿ ಕೈನಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಬೇಕು. ಶಿವ, ನಿನ್ನ ಅನುಗ್ರಹಕ್ಕೋಸ್ಕರ ಈ ತೆಂಗಿನಕಾಯಿ ದೀಪವನ್ನು ಬೆಳಗಿಸುತ್ತಿದ್ದೇನೆ. ಈ ದೀಪದಿಂದ ನಮ್ಮ ಮನೆಯ ಕತ್ತಲು ದೂರವಾಗಲಿ, ಕಷ್ಟಗಳೆಲ್ಲ ಮಂಜಿನಂತೆ ಕರಗಲಿ, ಸದಾ ನಿನ್ನ ರಕ್ಷಣೆ ನನ್ನ ಕುಟುಂಬಕ್ಕಿರಲಿ ಎಂದು ಬೇಡಿಕೊಳ್ಳಬೇಕು. ಇದಾದ ನಂತರ ನಿಮ್ಮ ಕೈನಲ್ಲಿದ್ದ ತೆಂಗಿನಕಾಯಿ ಒಡೆದು ಅದರಲ್ಲಿದ್ದ ನೀರನ್ನು ಒಂದು ಲೋಟದಲ್ಲಿ ಎತ್ತಿಡಬೇಕು. 2 ಹೋಳು ತೆಂಗಿನಕಾಯಿಯನ್ನು ಅಕ್ಕಿ ಹಾಕಿದ ತಟ್ಟೆ ಮೇಲಿಟ್ಟು ತೆಂಗಿನಕಾಯಿಯ ಒಂದೊಂದು ಹೋಳಿಗೂ 5 ಕಡೆ ಅಥವಾ 3 ಕಡೆ ಕುಂಕುಮದ ಬೊಟ್ಟನ್ನು ಇಡಬೇಕು. ನಂತರ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಬಳಸಿ ತೆಂಗಿನಕಾಯಿ ದೀಪಾರಾಧನೆ ಮಾಡಬೇಕು. ಕೊಬ್ಬರಿ ಎಣ್ಣೆಯಿಂದ ದೀಪ ಬೆಳಗಿಸಿದರೆ ಆರ್ಥಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತದೆ. ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿದರೆ ಕುಜದೋಷ, ಅಷ್ಟಮ ಶನಿ ದೋಷಗಳು, ಜಾತಕ ದೋಷಗಳು ಕಳೆದು ಹೋಗುತ್ತದೆ. ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಸಕಲ ದೇವತೆಗಳ ಅನುಗ್ರಹ ಮನೆಗೆ ಪ್ರಾಪ್ತಿಯಾಗುತ್ತದೆ. ಎಲ್ಲ ವಿಧವಾದ ಶುಭ ಫಲಗಳು ಲಭಿಸುತ್ತವೆ. ತೆಂಗಿನಕಾಯಿಯ ನೀರನ್ನು ಶಿವನ ಮುಂದೆ ನೈವೇದ್ಯಕ್ಕೆ ಇಡಬೇಕು. ತೆಂಗಿನಕಾಯಿ ದೀಪಾರಾಧನೆಗೆ ಒಂಟಿ ಬತ್ತಿಗಳನ್ನು ಹಾಕಬಾರದು. 2 ಬತ್ತಿಗಳನ್ನು ಸೇರಿಸಿ 1 ಬತ್ತಿಯಾಗಿ ಮಾಡಿ ನಂತರ ದೀಪಾರಾಧನೆ ಮಾಡಬೇಕು. ತೆಂಗಿನಕಾಯಿ ದೀಪಾರಾಧನೆ ಮಾಡಿದ ಮೇಲೆ ಆ ತೆಂಗಿನಕಾಯಿ ಹೋಳುಗಳನ್ನು ಏನು ಮಾಡಬೇಕೆಂದರೆ ತೆಂಗಿನಕಾಯಿಯನ್ನು ಚಿಕ್ಕದಾಗಿ ಕತ್ತರಿಸಿ ಕಲ್ಲು ಸಕ್ಕರೆ ಅಥವಾ ಬೆಲ್ಲ ಬೆರೆಸಿ ಅರಳಿ ಮರ, ತೆಂಗಿನ ಮರದ ಕೆಳಗೆ ಇರುವೆಗಳಿಗೆ ಆಹಾರವಾಗಿ ಹಾಕಬೇಕು. ತೆಂಗಿನಕಾಯಿ ದೀಪವನ್ನು ನಿಮ್ಮ ಮನೆಗಳಲ್ಲಾಗಲಿ ಶಿವನ ದೇಗುಲದಲ್ಲಾಗಲಿ ಬೆಳಗಿಸಬಹುದು. ಈ ದೀಪವನ್ನು ತಯಾರು ಮಾಡಿಕೊಂಡು ಶಿವನ ಪೂಜೆ ಮಾಡಲು ಕೇವಲ 10 ರಿಂದ 15 ನಿಮಿಷ ಸಾಕಾಗುತ್ತದೆ. ಆದ್ದರಿಂದ ಕೆಲಸಕ್ಕೆ ಹೋಗುವವರು ಕೂಡ ತೆಂಗಿನಕಾಯಿ ದೀಪವನ್ನು ಕಾರ್ತಿಕ ಮಾಸದ ಯಾವುದೇ ದಿನ ಅಥವಾ ಕಾರ್ತಿಕ ಸೋಮವಾರದ ದಿನ ತಪ್ಪದೆ ಬೆಳಗಿಸಿ. ಕಾರ್ತಿಕ ಮಾಸದ ಒಂದೇ ಒಂದು ಸೋಮವಾರದ ದಿನ ಈ ತೆಂಗಿನಕಾಯಿ ದೀಪಾರಾಧನೆ ಮಾಡಬಹುದು. ಸಾಧ್ಯವಾಗುತ್ತದೆ ಎಂದರೆ 4 ಸೋಮವಾರ ಬೆಳಗಿಸಬಹುದು. ಇಲ್ಲವಾದರೆ ಕಾರ್ತಿಕ ಹುಣ್ಣಿಮೆ ಒಂದು ದಿನ ಕೂಡ ಬೆಳಗಿಸಬಹುದು. ಮನೆಯಲ್ಲಿನ ಎಲ್ಲ ದೋಷಗಳನ್ನು ದೂರ ಮಾಡಿ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಗಳ ಹೊರೆ ಕಡಿಮೆ ಮಾಡಿ ಸದಾ ಶಿವನ ಕೃಪೆ ನಿಮ್ಮ ಜೊತೆ ಇರುವಂತೆ ಮಾಡುವ ತೆಂಗಿನಕಾಯಿ ದೀಪವನ್ನು ಈ ಕಾರ್ತಿಕ ಮಾಸದಲ್ಲಿ ತಪ್ಪದೆ ಬೆಳಗಿಸಿ. ತೆಂಗಿನಕಾಯಿ ದೀಪ ಬೆಳಗಿಸುವಾಗ 21 ಸಲ ಅಥವಾ 108 ಸಲ ಈ ಚಿಕ್ಕ ಮಂತ್ರವನ್ನು ಹೇಳಿಕೊಳ್ಳಿ. ದಾರಿದ್ರ್ಯ ದುಃಖ ದಹನಾಯ ನಮಃ ಶಿವಾಯ. ಈ ಮಂತ್ರದಿಂದ ದಾರಿದ್ರ್ಯ ನಾಶವಾಗಿ ಅದೃಷ್ಟ ಶಿವಕೃಪೆ ಲಭಿಸುತ್ತದೆ. ತೆಂಗಿನಕಾಯಿ ದೀಪದ ಕೆಳಗೆ ಹಾಕಿದ್ದ ಅಕ್ಕಿಯನ್ನು ಸಿಹಿ ನೈವೇದ್ಯ ಮಾಡಿ ಮನೆ ಮಂದಿಯೆಲ್ಲ ಸೇವಿಸಬೇಕು. ಇದರಿಂದ ಆರೋಗ್ಯ, ಆಯಸ್ಸು, ಹಣಕಾಸು ಪ್ರತಿ ವಿಚಾರದಲ್ಲೂ ಗೆಲುವು ನಿಮ್ಮದಾಗುತ್ತದೆ. ತೆಂಗಿನಕಾಯಿ ದೀಪಾರಾಧನೆ ಮಾಡುವಾಗ ದೀಪಕ್ಕೆ ಮರೆಯದೆ ಅಕ್ಷತೆಯನ್ನು ಸ್ವಲ್ಪ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಶಿವನ ಮತ್ತೊಂದು ಅವತಾರವಾದ ಶ್ರೀ ಕಾಲಭೈರವೇಶ್ವರ ಸ್ವಾಮಿಗೂ ಅಷ್ಟಮಿ ದಿನ ತೆಂಗಿನಕಾಯಿ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ತೆಂಗಿನಕಾಯಿ ದೀಪವನ್ನು ಕೆಲಸಕ್ಕೆ ಹೋಗುವವರು, ಮನೆಗೆ ತಡವಾಗಿ ಬರುವವರು ಬೆಳಗಿನ ಸಮಯ ಹಚ್ಚಬಹುದು. ಇಲ್ಲವಾದರೆ ಸಂಜೆ ಸಮಯದಲ್ಲಿ ಹಚ್ಚಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ. ಚಿಕ್ಕ ಮಕ್ಕಳ ಕೈನಲ್ಲೂ ಈ ದೀಪವನ್ನು ವಿದ್ಯೆಯ ಪ್ರಗತಿಗಾಗಿ ಹಚ್ಚಿಸಬಹುದು. ತೆಂಗಿನಕಾಯಿ ದೀಪದ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.